ಸರ್ ಸರ್ ಈಗ ನಿನ್ನೆ ನೀವು ಕೂಡ ಭೇಟಿ ನೀಡಿದ್ರಿ, ಎನ್ಐ ತನಿಖೆಗೆ ಒತ್ತಾಯ ಮಾಡಿದೆ. ಆದರೆ ನಾಳೆ ಸರ್ಕಾರ ಆ ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳಿಂದ ಅವ್ರಿಗೆ ಮನೆ ಕೊಡ್ಲಿಕ್ಕೆ ಮುಂದಾಗಿದೆ ಸರ್. ನಾಳೆ ಭಾಳ ಮುಖ್ಯವಾಗಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಒಂದು ಆತಂಕದ ಪರಿಸ್ಥಿತಿ, ಚಿಂತಾಜನಕವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾಗ್ತಿದ್ದಾರೆ. ಇಲ್ಲಿ ಮೂಲಭೂತವಾಗಿ ಮನೆ ಕೊಡೋದು ಒಂದು ಭಾಗ ಬಿಡಿ, ಅದು ಮತ್ತೆ ಮಾತಾಡ್ಬೋದು. ಇವರು ಬಾಂಗ್ಲಾದೇಶಿಗಳು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರೋವಂಥದ್ದು. ರಾಜ್ಯ ಸರ್ಕಾರಕ್ಕೂ ಮಾಹಿತಿ ಇದೆ, ನೀವು ಕೇಳ್ಬೋದು. ಬಾಂಗ್ಲಾದೇಶಿ ಮೂಲದ ನಾಗರಿಕರು ಇಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ ಅಂತ. 25 ಲಕ್ಷಕ್ಕಿಂತ ಹೆಚ್ಚಿನ ಜನ. ಈ ಆತಂಕ ದೇಶದ ಸುರಕ್ಷತೆ ಮತ್ತು ಇಲ್ಲಿ ಕಳವಳ ಅಥವಾ ಆತಂಕ ನಿರ್ಮಾಣ ಆಗೋ ರೀತಿಯಲ್ಲಿ ಈ ವಿಚಾರ ಇದೆ. ಇದನ್ನು ಸ್ಪಷ್ಟಗೊಳಿಸದೆ ಈ ನಾಟಕ, ಈ ಜವಾಬ್ದಾರಿಯುತವಾದಂಥ ನಾಟಕ ಇದೇನೋ ಒಂದು ಕಡೆ ಸೀರಿಯಸ್ ಇಶ್ಯೂನ ಅಡ್ರೆಸ್ ಮಾಡ್ತಿಲ್ಲ. ನಾನು ಕೇಳಬೇಕಾಗಿರೋದು, ಇದಕ್ಕೆ ಭಾಳ ಸ್ಪಷ್ಟ ಉತ್ತರ ಕೊಡಿ. ಮನೆ ಕೊಡೋ ಬಗ್ಗೆ ಮಾತಾಡೋಣ. ಬಡವರಿಗೆ, ನಿರ್ಗತಿಕರಿಗೆ, ವಸತಿ ರಹಿತರಿಗೆ ಮನೆ ಕೊಡೋದು ಸರ್ಕಾರದ ಕರ್ತವ್ಯ. ಅದಕ್ಕೂ ರೀತಿ ನೀತಿ ಇದೆ, ಆ ರೀತಿ ನೀತಿ ಬಗ್ಗೆ ಮಾತಾಡೋಣ. ಆದರೆ ಇವರು ನಮ್ಮ ದೇಶದವರೇ ಅಲ್ಲ ಅನ್ನೋಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಿನಾರಾಯಣ್ ವಿಜಯನ್ ಅವರು ಮೊದಲು ಹೇಳಿಕೆ ಕೊಟ್ಟರು, ನಾನು ನಿನ್ನೆ ಹೇಳಿದ್ದೆ, ನಾನು ತಿರ್ಗಾ ಪುನರ್ವಿಚಾರಣೆ ಮಾಡ್ತಾಯಿದ್ದೀನಿ. ಅಲ್ಲಿ ಯಾರು ಒಬ್ಬರು ಕೇರಳದವ್ರು ಇದ್ದಾರಾ? ಯಾರವರು ಕೇರಳದವರು? ಯಾಕೆ ಮಾತಾಡಿದ್ರು? ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬಂದು ವೆಸ್ಟ್ ಬೆಂಗಾಲಿಂದ ಕೇರಳಕ್ಕೆ ಬರ್ತಾರೆ, ಆಂಧ್ರ ಪ್ರದೇಶಕ್ಕೆ ಬರ್ತಾರೆ, ಅಲ್ಲಿಂದ ಇಲ್ಲಿ ಒಳಗಡೆ ಬಂದಿದ್ದಾರೆ. ಇದು ಸರ್ಕಾರದಲ್ಲಿ ಮಾತಾಡಲಿ. ನಾನು ಹೇಳ್ತಿರೋದು ಏನಾದ್ರು ಸುಳ್ಳಾಗಿದ್ದರೆ, ನಾನು ಹೇಳ್ತಿರೋದು 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ನಾನು ಏನು ಹೇಳ್ತಾ ಇದ್ದೀನಿ, ಈ ಸುಳ್ಳಾಗಿದ್ದರೆ ಅವ್ರು ಹೇಳಿ. ನಾನು ಹೇಳ್ತಿರೋದು ಭಾಳ ಸ್ಪಷ್ಟವಾಗಿ ಏನೇನು ದಾಖಲೆಗಳು, 56 ದಾಖಲೆಗಳು, ಹೆಚ್ಚಿನ ಕಮ್ಮಿ ಎಲ್ಲ ದಾಖಲೆಗಳನ್ನು ತಗೊಳ್ಳೋವಂಥದ್ದು ಮಾಡಿದ್ದಾರೆ. ಸೊ ಇದನ್ನೆಲ್ಲ ನ್ಯೂನತೆಯನ್ನು ಸರಿಪಡಿಸಲಿಕ್ಕೆ ಸರ್ಕಾರ ಮುಂದಾಗಬೇಕೇ ಹೊರತು ಜವಾಬ್ದಾರಿಯಿಂದ ನುಳ್ಚಿಕೊಳ್ಳುವಂಥದ್ದು ಇದು ಸರಿಯಲ್ಲ. ಹಾಗಾಗಿ ಇವರನ್ನು, ನುಸುಳುಗೋರನ್ನು ಹಿಡಿದು ವಾಪಸ್ ಬಾಂಗ್ಲಾದೇಶಕ್ಕೆ ಕಳಿಸೋಂಥ ಕೆಲಸ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ಮಾತಾಡಬೇಕು. ಈ ಉತ್ತರದ ಬಾಂಗ್ಲಾದೇಶನ, ಮಿನಿ ಬಾಂಗ್ಲಾದೇಶನ್ನು ಇವತ್ತು ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಸ್ಪಷ್ಟ ಉತ್ತರ ಕೊಡಬೇಕು. ಇವ್ರು ಇರೋರೆಲ್ಲ ಬಾಂಗ್ಲಾದೇಶಿಯರು. ನಿನ್ನೆ ನಾವು ಹೋದಾಗ ಅವ್ರನ್ನೆಲ್ಲ ಬೇರೆ ಕಡೆ ಕೂರಿಸಿ ಇಲ್ಲಿ ಬೇರೆ ಜನ ತರೋವಂಥದ್ದು ಮಾಡಿದ್ದಾರೆ. ಯಾರು ಈ ರ್ಯಾಕೆಟ್, ಯಾರು ಹಿಂದೆ ಈ ರ್ಯಾಕೆಟನ್ನು ನಡೆಸ್ತಾ ಇದ್ದಾರೆ? ವಸೀಮ್ ಅಂತ ವ್ಯಕ್ತಿಗಳ ಹಿಂದೆ ಯಾರಿದ್ದಾರೆ? ವಸೀಮ್ ಅಂತವ್ರು ಇರಲಿ, ವಸೀಮ್ ಹಿಂದೆ ಇರುವಂಥ ವ್ಯಕ್ತಿಗಳಾಗಲಿ, ಈ ಜಾಲ ಯಾರು? ಇದಕ್ಕೆ ಮಾಹಿತಿ ಇಲ್ವಾ? ಕೊಡಲಿ. ನಾನು ಹೇಳ್ತಿರೋ ಸುಳ್ಳಿದ್ರೆ ಹೇಳಿ. ಅವರು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಇದೊಂದು ದೊಡ್ಡ ಜಾಲ. ಇದನ್ನು ನೇರವಾಗಿ ಆ ಜಾಲದ ಮೂಲಕ್ಕೆ ಹೋಗಿ ಇವರಿರುವಂಥ ಹಿನ್ನೆಲೆಯನ್ನು ತಗೊಂಡು ನೀವು ತಕ್ಷಣ ತಪಾಸಣೆ ಮಾಡಿ, ಎಲ್ಲರೂ ಬಾಂಗ್ಲಾದೇಶಿಯವರೇ ಅಂತಲೇ ಭಾಳ ಸ್ಪಷ್ಟ. ಏನು ಆದರ್ಶ? ಬಾಂಗ್ಲಾದೇಶಿಯವ್ರನ್ನ ಕರ್ಕೊಂಬಂದು ಇಲ್ಲಿ ಕೂಡಿಸ್ಕೊಂಡಿರೋದು ಆದರ್ಶನ? ಬಾಂಗ್ಲಾದೇಶಿಗಳನ್ನು ಏನು ಇಲ್ಲೀಗಲ್ ಆಗಿ ಬಂದಿರುವಂಥದ್ದು, ಕಾನೂನು ಬಹಿರವಾಗಿ ಬಂದಿರುವಂಥ ವ್ಯಕ್ತಿಗಳನ್ನು ಇಲ್ಲಿ ನೆಲೆ ಕೊಟ್ಟು ಅವರಿಗೆಲ್ಲ ಅವಕಾಶ ಕೊಟ್ಟು ಮನೆ, ವಸತಿ, ಕಾನೂನು ಉಲ್ಲಂಘನೆ ಮಾಡಿ ಕೊಡ್ತಾ ಇರೋದು ಇದು ಇವರು ವೇಣುಗೋಪಾಲ್ ಅವ್ರಿಗೆ ಇಲ್ಲಿ ಆಡಳಿತ ಮಾಡ್ತಿದ್ದಾರಾ? ಇಲ್ಲಿ ಕಾಂಗ್ರೆಸ್ ಸರ್ಕಾರ, ಇಲ್ಲಿ ರಾಜ್ಯ ಸರ್ಕಾರ ಆಡಳಿತ ಮಾಡ್ತಿದೆಯಾ? ಇಲ್ಲಿ ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡಲಿ. ಯಾವ್ದಾದ್ರು 94CCಯಲ್ಲಿ 2015 ಮುಂಚೆ ಆ ಸುತ್ತಮುತ್ತ, ಆ ಮನೆಗಳು ಬಿಡಿ, ಆ ಸುತ್ತಮುತ್ತ ಇರೋಂಥ ಯಾವುದೋ ಒಂದು ಮನೆಯೂ ಎಲಿಜಿಬಲ್ ಅಲ್ಲ. ಸೊ ಈ ವಿಚಾರ ನಾನು ಈ ಟೆಕ್ನಿಕಲಾಗಿ ಎಲ್ಲ ಬಿಡಿ, ಅವರು ಟೆಕ್ನಿಕಲಾಗಿ ಯಾರು ಅಲ್ಲಿ ಅರ್ಹತೆ ಪ್ರಶ್ನೆನೇ ಬರೋಲ್ಲ. ಮನೆ ರೇಟ್ ಎಷ್ಟು ಅಂತಲೂ ಗೊತ್ತಿಲ್ಲ ನಿಮ್ಗೆ ಹೇಳಬೇಕು ಅಂದರೆ. ರಾಜೀವ್ ಗಾಂಧಿ ಹೌಸಿಂಗ್ ಬಗ್ಗೆ ಮಾತಾಡ್ತಿದ್ದಾರೆ. ಮುಖ್ಯಮಂತ್ರಿ ಗೃಹ ಯೋಜನೆ ಅದು ಮಾತಾಡಿರೋದು, ಬೆಂಗಳೂರು ನಗರದಲ್ಲಿರೋದು ಮುಖ್ಯಮಂತ್ರಿ ಗೃಹ ಯೋಜನೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಿದ ತಕ್ಷಣ
11,20,000 ಮಾಡಿದ್ರು. ಈಗ 13,20,000 ಅಂತಲೂ ಹೇಳೋಕ್ಕೆ ಗೊತ್ತಿಲ್ಲ ಅವರಿಗೆ. 11,20,000 ಅಂತ ಹೇಳ್ತಿದ್ರು. ಆ ಇಲಾಖೆಯವರು ಹೇಳ್ತಾನೋ ಆ ದರ ಎಷ್ಟು ಅಂತಲೂ ಹೇಳೋಕ್ಕೆ ಬರಲಿಲ್ಲ. ಸರ್ ಲೀಗಲ್ ಫೈಟ್ ಮಾಡ್ತೀರಾ ಸರ್ ಬಿಜೆಪಿಯಿಂದ ಇದನ್ನ? ಲೀಗಲ್ ಫೈಟ್ ಯಾಕೆ, ಇಲ್ಲಿ ಪೊಲಿಟಿಕಲ್ ಫೈಟು. ಜವಾಬ್ದಾರಿಯುತವಾಗಿ ಒಂದು ಪ್ರತಿಪಕ್ಷವಾಗಿ ಸರ್ಕಾರ ಸತ್ತೋಗಿದೆ ಅಂದರೆ ಇನ್ನೊಂದು ಅಂಗಕ್ಕೆ ಹೋಗಬೇಕು. ಈ ಸತ್ತೋಗಿದೆ ಸರ್ಕಾರ ಅಂತ ಹೇಳಿ, ಸತ್ತೋಗಿರೋ ಸರ್ಕಾರ ಇಲ್ಲಿ ನಾವು ಕಾರ್ಯವೈಖರಿನೇ ಇಲ್ಲ, ಆಡಳಿತ ಇಲ್ಲಿಲ್ಲ, ಸತ್ತೋಗಿದೆ. ಸತ್ತ ಸರ್ಕಾರ ಅಂತ ಹೇಳಿದ್ರೆ ಆಗ ನ್ಯಾಯಾಲಯಕ್ಕೆ ಹೋಗುವಂಥದ್ದು ಮಾಡ್ಬೋದು. ಅಲ್ಲ ಹೇಳ್ತೀನಲ್ಲ, ಅಲ್ಲಿ ಹೇಳ್ತಿರೋರು ಅಷ್ಟು ಜನನು ಬಾಂಗ್ಲಾದೇಶಿಯರೇ. ನನ್ನ ಮಾತು ಸುಳ್ಳಾದರೆ ಹೇಳಿ, 25 ಲಕ್ಷ ನಾನು ಹೇಳ್ತೀನಿ. ವರದಿ ಇಲ್ವಾ ಇಲಾಖೆನಲ್ಲಿ ಕೇಳಿ. 25 ಲಕ್ಷ. ನಿಮ್ಗೆ ಆಶ್ಚರ್ಯ ಆಗ್ಬೋದು ಈ ಸಂಖ್ಯೆ ಕೇಳಿದ್ರೆ. ಭಯದ ವಾತಾವರಣ. ನಾನೇ ಹೇಳ್ತಾ ಇದ್ದೀನಿ, ನಾನು ಸುಮ್ಮನೆ ಏನೋ ಬೇಕಾಬಿಟ್ಟು ಹೇಳಿಕೆ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಜವಾಬ್ದಾರಿಯುತವಾಗಿ ಹೇಳಿಕೆ ಕೊಡ್ತಾ ಇದ್ದೀನಿ. ನಿಜಕ್ಕೂ ನಾನು ಯಾಕೆ ಈ ಮನೆ ಒಂದು 100 ಕೋಟಿ 50 ಕೋಟಿ ಯಾರಿಗೆ ದುಡ್ಡು ಹೋಗುತ್ತೆ ಅನ್ನೋದಲ್ಲ, ಬಡವನಿಗೆ ಯಾವನೋ ಹೋಗುತ್ತೆ. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಇಶ್ಯೂ. ನಾವು ಏನು ತಪ್ಪಿಸ್ಕೋತಾ ಇದ್ದೀವಿ, ಏನು ತಪ್ಪು ಹೋಗ್ತಿದೆ, ಇವರು ಬಾಂಗ್ಲಾದೇಶಿಯರು ಅನ್ನೋದನ್ನ ನಾವು ತಪ್ಪು ಹೋಗಬಾರ್ದು. ನಾನು ಯಾಕೆ ಈ ಪಾಯಿಂಟಿಗೆ ಒತ್ತು ಹೇಳ್ತಾ ಇದ್ದೀನಿ. ಬಾಂಗ್ಲಾದೇಶಿಯರು ಅನೈತಿಕ ಏನು ಇಲ್ಲೀಗಲ್ ಆಗಿ ಬಂದಿರೋದು. ಇದನ್ನೇ ನಾವು ಮೂಲವಾಗಿ ಕೈ ಬಿಟ್ಟುಬಿಟ್ಟು ಯಾರಿಗೆ ಮನೆ ಕೊಡ್ತಿದ್ದೀವಿ, ಯಾರಿಗೆ ಬಿಡ್ತಾ ಇದ್ದೀವಿ ಬಿಡಿ. ವಸತಿ ರೈತರಿಗೆ ನಗರದಲ್ಲಿ ಏನು ಕಾನೂನು ಇದೆಯೋ ಅದು ಕೊಡಬೇಕಾಗಿರೋದು ಅರ್ಜಿ ಆಧಾರಿತವಾಗಿ ಕೊಡಬೇಕು. ಏಕಾಏಕಿ ಮನಸ್ಸು ಬಂದಂಗೆ ಕೊಡೋಕೆ ಅದು ಬೇರೆ ಕಾನೂನು ಮಾತಾಡೋಣ. ಆದರೆ ಇವರು ಬಾಂಗ್ಲಾದೇಶಿಯರು ಅಂತ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ವಿಚಾರದಲ್ಲಿ ಸರ್ಕಾರ ಏನಾರು ಮಾತಾಡಿದ್ಯಾ? ಯಾರು ಅಂತ ಅವ್ರನ್ನ ನೋಡಿ ಸ್ಪಷ್ಟವಾಗಿ ತನಿಖೆ ಮಾಡಿದ್ಯಾ? ಇವ್ರು ಮಾಡೋ ಯೋಗ್ಯತೆ ಇಲ್ಲ ಅಂದರೆ ಎನ್ಐಗೆ ಹ್ಯಾಂಡ್ ಓವರ್ ಮಾಡಲಿ. ಇವರಿಗೆ ಯೋಗ್ಯತೆ ಇಲ್ಲ, ನಮ್ಗೆ ಆಡಳಿತ ಮಾಡೋಂಥ ಶಕ್ತಿ ಇಲ್ಲ, ನ್ಯಾಯದ ಪರವಾಗಿ ಕಾನೂನಿನ ಪರವಾಗಿ ನಿಲ್ಲೋ ನಮಗೆ ಯೋಗ್ಯತೆ ಇಲ್ಲ ಅನ್ನೋದು ಹೇಳಿ. ಇಡೀ ರಾಜ್ಯಕ್ಕೆ ಆಹ್ವಾನ ಮಾಡ್ತಿದ್ದಾರೆ. ರಾಜ್ಯನ್ನೇ ಆತಂಕ ಪರಿಸ್ಥಿತಿಯಲ್ಲಿ. ಇಮ್ಯಾಜಿನ್ ಮಾಡಿ, ಇವರು ಕಣ್ಣು ಮುಂದೆ ನೆಲೆ ಊರಿದ್ದಾರೆ, ಯಾರು ಏನು ಅಂತ ಗೊತ್ತಿಲ್ಲದೆ ಕೂತಿದ್ದಾರೆ ಅಂದರೆ ಒಂದು ರಾಜ್ಯ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ ಯೋಚನೆ ಮಾಡಿ. ನಿಜಕ್ಕೂ ಭಯ ಅಂದ. ಲೋಕಿ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ, ನಾಳೆ ಮೀಟಿಂಗ್ ಇದೆ, 2 ಗಂಟೆ ಒಳಗಡೆ ನೀವು ಮನೆ ಹಂಚಿಕೆ ಮಾಡ್ತೀವಿ ಅಂತ. ಅಂದರೆ ದಾಖಲೆಗಳು ಸಹ ಪರಿಶೀಲನೆ ಮಾಡಿದ್ರೆ ಏಕೆ ಮನೆ ಕೊಡ್ತೀನಿ ಮಾಡಲಿ. ಪಾಪ ಜಮೀರಿನಿಂದ ಇನ್ನೇನು ಬಯಸ್ಬೋದು ನೀವು? ಜಮೀರಿಂದ ಇನ್ನೇನು ಬಯಸ್ಬೋದು? ಮಾತಾಡ್ತೀವಿ, ಅದನ್ನು ಮಾಡಲಿ. ಈಗ ಮಾಡ್ತಿರಲಿ. ಫಸ್ಟ್ ನಾವು ಮೂಲಭೂತ ಪ್ರಶ್ನೆ ಕೇಳ್ತಾ ಇದ್ದೀವಿ. ಮೂಲಭೂತ ಪ್ರಶ್ನೆ ಗೃಹ ಇಲಾಖೆಯವ್ರು ಹೇಳಲಿ, ಇಂಟೆಲಿಜೆನ್ಸ್ ಅವ್ರು ಹೇಳಲಿ, ರೆವಿನ್ಯೂ ಅವ್ರು ಹೇಳಲಿ, ಇವರೆಲ್ಲ ಹುಡುಕಿ ತೆಗೀಲಿ. ವಸತಿ ಸಚಿವನ ಮತ್ತೆ ಬರೋಣ. ಅಪ್ಲಿಕೇಶನ್ ಸೈಡು, ಮನೆ ಕೊಡೋರು ಸೈಡು ಹೆಂಗೆ ಅಲರ್ಟ್ ಮಾಡ್ತಾರೆ, ಏನು ಮಾಡ್ತಾರೆ, ಪ್ರಕ್ರಿಯೆ ಏನು, ಯಾರಲ್ಲಿ ಅರ್ಜಿ ಹಾಕಿದ್ರು, ಈಗ ಯಾರ್ಯಾರಿಗೆ ಅಲರ್ಟ್ ಆಗಿತ್ತು, ಈಗ ಅವ್ರು ಹೇಳ್ತಿರೋ ಮನೆ ಯಾರ್ಯಾರಿಗೆ ಅಲರ್ಟ್ ಆಗಿತ್ತು ಅಂತ ಹೇಳಬೇಕು. ಅದೆಲ್ಲ ಮಾತಾಡೋಣ ನೆಕ್ಸ್ಟು. ಪಾಪ ಜಮೀರ್ ಅವರಿಗೆ ಅವ್ರ ಇಲಾಖೆ ಮನೆ ರೇಟ್ ಎಷ್ಟು ಅಂತ ಗೊತ್ತಿದೆಯಾ? ಒಲ್ಲಿ ಹೇಳಿ. 11,20,000 ಅಂತ ಹೇಳಿದ್ರು ತಾನೇ? 11,20,000 ಹೇಳಿದ್ರು. ಅವ್ರ ಆರ್ಡ್ರ್ ನಿಮಗೆ ಕೊಡ್ತೀನಿ ಇಲ್ಲೇ. 13,20,000 ಅದು. ಏನಪ್ಪ ಇಲ್ಲೇ ಬೇಕಾದ್ರೆ ಶೇರ್ ಮಾಡ್ಬೇಕಂದ್ರೆ ಇಲ್ಲೇ ಶೇರ್ ಮಾಡ್ತೀನಿ. ಆ ಸಾಲ ಪಾಪ ಅರ್ಜಿ ಹಾಕ್ದವ್ರಿಗೆ ಇದುವರೆಗೂ ಸಾಲ ಕೊಡಿಸಿಲ್ಲ. ನ್ಯಾಷನಲೈಸ್ ಬ್ಯಾಂಕಲ್ಲಿ ಇವತ್ತಿಗೂ ಸಾಲ ಕೊಡ್ಸೋಕ್ಕಾಗ್ದೇ ಮೀನಾಮೇಷ ಮಾಡಿರೋರು. ಒಬ್ಬೊಬ್ಬೊಬ್ಬ ಈ ಬಾಂಗ್ಲಾದೇಶಿಯವ್ರಿಗೆ ಕೆಲಸ ಮಾಡೋಕ್ಕೆ ನಾನು ಮುಂದೆ ವೇಣುಗೋಪಾಲ್ ಅವ್ರನ್ನ ಹೊಲಿಸ್ಕೊಳ್ಳೋಕ್ಕೆ ಎಲ್ಲರೂ ಈ ಸರ್ಕಾರನೇ. ಸ್ವಂತ ಮುರಿದೋಗಿರೋಂಥ ಧ್ವನಿ ಇಲ್ಲದ ಅಸಹಾಯಕರು. ನಿಜಕ್ಕೂ ನಮಗೆ ಏನು ಪದ ಹೇಳಲಿ ಗೊತ್ತಿಲ್ಲ, ಏನು ಪದ ಹೇಳಬೇಕು ಗೊತ್ತಿಲ್ಲ. 2026 ಸರ್, 2026 ಹೊಸ ವರ್ಷ. ಸ್ವಲ್ಪ ಯಾಕೆಂದರೆ ರೆಸ್ಪಾನ್ಸಿಬಲ್ ಟಾಕಿಂಗ್ ಬೇಕು ಅಂತ, ಅಷ್ಟಕ್ಕೋಸ್ಕರ ಬೇಡ ಅಂತ. 2026 ಹೊಸ ವರ್ಷ ಸರ್. ಪಕ್ಷದಲ್ಲಿ ಏನಾದರೂ ಬದಲಾವಣೆ ಮತ್ತೊಂದು? ಈಗ ಬರೀ ಕಾಂಗ್ರೆಸ್ಸಿಂದ ನೋಡ್ರಪ್ಪ, ನಮ್ದೇನಿಲ್ಲ ಪ್ರತಿಪಕ್ಷ, ನಮ್ದೇನಿಲ್ಲ, ನಮ್ದೇನು ಚಿಂತೆ ಮಾಡಬೇಡಿ. ನಮ್ಮದು ಚಿಂತೆ ಮಾಡೋಂಥದ್ದು ಏನೂ ಇಲ್ಲ. ಈಗ ಅಧ್ಯಕ್ಷರಿದ್ದಾರೆ, ಪ್ರತಿಪಕ್ಷ ನಾಯಕರಿದ್ದಾರೆ, ಎಲ್ಲ ಇದ್ದಾರೆ. ಏನು ಚಿಂತೆ ಮಾಡೋಕ್ಕೆ ದಿನ ಚಿಂತೆ ಮಾಡಬೇಕಲ್ಲ. ಇಂಥ ಕೆಟ್ಟ ಸರ್ಕಾರ ಇದೆ,
ದಿನ ನಮಗೆ 100 ಇಶ್ಯೂ ಕೊಡ್ತಾ ಇದ್ದಾರೆ, 100 ಇಶ್ಯೂ ಬೇಡ ಅಂದರೂ 100 ಇಶ್ಯೂ ತಂದು ಟೇಬಲ್ ಮೇಲೆ ಇಡ್ತಾ ಇದ್ದಾರೆ. ಈಗ ಏನು ಅಂದರೆ ನಾವು ಇಂಡೆಕ್ಸಿಂಗ್ ಮಾಡ್ಕೋಬೇಕು, ಇಂಡೆಕ್ಸಿಂಗ್ ಮಾಡಿ ಮಾತಾಡಬೇಕಾಗಿದೆ. ಸೊ ಈಗ ಇವತ್ತು ನಾನು ಈ ಸರ್ಕಾರನ ಈ ಬಾಂಗ್ಲಾದೇಶಿಯರು ಹೌದಾ ಅಲ್ವಾ, ಅಲ್ಲಿದ್ದವರು ಬಾಂಗ್ಲಾದೇಶಿಯರು ಹೌದಾ ಅಷ್ಟೇ ಹೇಳಿ, ಅಷ್ಟೊಂದು ಮೂಲಭೂತವಾಗಿ ಹೇಳಿ ಸರ್ಟಿಫೈ ಮಾಡಲಿ. ಇಲ್ಲಪ್ಪ ಇವ್ರು ನಮ್ಮ ಭಾರತೀಯವ್ರೆ ಅಂತೇನು ಹೇಳಿ, ನಾವು ತೋರಿಸ್ತೀವಿ ಇವ್ರು ಯಾರು ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.